ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಸೊ ಡಾಕ್ಟರ್ ಇವತ್ತು ಯಾಕೆ ಸಡನ್ನಾಗಿ ವ್ಲಾಗ್ ಹಾಕ್ಯಾರಪ್ಪ ಅಂದ್ರೆ, ಇವತ್ತು ನೋಡ್ರಿ ನಮ್ಮ SPYSS ಸಂಘ ವತಿಯಿಂದ ಇವತ್ತಿನ ದಿನ ವಿಶೇಷ ರಥಸಪ್ತಮಿ ದಿನ ನಾವು ಬೆಳಿಗ್ಗೆ ಎಲ್ಲರೂ ನಮ್ಮ ಗದಗಿನ ವೀರನಾರಾಯಣ ಸ್ವಾಮಿ ಗುಡಿಗೆ ಹೋಗಿದ್ವಿ. ಅಲ್ಲಿ ಹೋಗಿ ಎಲ್ಲರೂ 108 ಸೂರ್ಯ ನಮಸ್ಕಾರ ಹಾಕಬೇಕಂತ ಇವತ್ತಿನ ಕಾರ್ಯಕ್ರಮ ಐತ್ರಿ. ಸೊ ಇವತ್ತಿನ ಕಾರ್ಯಕ್ರಮದಾಗ ಹವನ ಐತಿ, ಅಗ್ನಿಹೋತ್ರ ನಾವು ಎಲ್ಲರೂ ಹೇಳ್ತೀವಿ, 108 ಸೂರ್ಯ ನಮಸ್ಕಾರ ಮಾಡಾರದೀವ್ರಿ. ಸೊ ಮುಂದೆ ಏನೇನು ಆಗ್ತೈತನ್ನ ಒಂದೊಂದು ನಿಮ್ಗೆ ತಿಳಿಸ್ಕೊಳ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ. ಸ್ಟೇ ಟ್ಯೂನ್ಡ್. ಸೊ ನೋಡಿರಿ, ಬೆಳಿಗ್ಗೆ ನಾನು 4 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ವೀರನಾರಾಯಣ ಗುಡಿ ಕಡೆ ಹೋದೆ. ಅಲ್ಲಿ ಆಲ್ರೆಡಿ ನಮ್ಮ ಗದಗ ಬೆಟಗೇರಿ ಶಾಖೆದಂತ್ರ ಬಹಳಷ್ಟು ಅಣ್ಣಂದರು ಅಕ್ಕಂದರು ಬಂದಿದ್ದರು. ಹವನಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದರು. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕ. ಸೊ ಎಲ್ಲರೂ ಅಣ್ಣಂದ್ರು ಅಕ್ಕಂದರು ಬಂದಿದ್ದರು, ಎಲ್ಲ ತಯಾರಿ ಮಾಡ್ಕೊತಾ ಇದ್ದರು. ಮತ್ತು ಎಲ್ಲ ಹವನ ಚಾಲೂ ಆಯಿತು. ಎಲ್ಲರೂ ಅಗ್ನಿಹೋತ್ರ ಮಂತ್ರವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಬೇಗ ಎಲ್ಲ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಸೂರ್ಯ ನಮಸ್ಕಾರ ಎಲ್ಲ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವ್ರಿ. ಎಲ್ಲರೂ ನೋಡ್ರಿ, ಯಾರನ್ನೂ ಪೂಜಾರಿ ಯಾರನ್ನೂ ಹೊರಗಿಂತ ಕರೆದಿಲ್ಲ. ಎಲ್ಲ SPYSS ಸಂಘದವರು, ಅಣ್ಣಂದರು ಅಕ್ಕಂದರು ಎಲ್ಲರೂ ಗುಂಪುವಾಗಿ ಒಟ್ಟಿಯಾಗಿ ಸೇರಿಕೊಂಡೇ ಈ ಹವನ, ಈ ಪೂಜಾವನ್ನು ಮಾಡುತ್ತೇವೆ. ಟೋಟಲ್ ಆಲ್ಮೋಸ್ಟ್ 100ಕ್ಕಿಂತ ಜಾಸ್ತಿ ಜನ ಬಂದಿದ್ರು ರೀ. 70 ಅಣ್ಣಂದರು ಮತ್ತು ಉಳಿದಿದ್ದು ಅಕ್ಕಂದರು ಮತ್ತು ಸಣ್ಣ ಮಕ್ಕಳು ಎಲ್ಲರೂ ಸೇರ್ಕೊಂಡು ಬಂದಿದ್ರು ರೀ. ಸೊ ಇವತ್ತಿನ ದಿನ ಭಾಳ ವಿಶೇಷವಾಗಿತ್ತು. ಬೆಳಿಗ್ಗೆ ಎಲ್ಲರೂ ಸ್ನಾನ ಮಾಡ್ಕೊಂಡು ಬಂದಿದ್ರು ರೀ. ಸೊ ನೋಡಿರಿ, ಇಲ್ಲೆಲ್ಲ ಅಗ್ನಿಹೋತ್ರ ಪಠಣವನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಎಲ್ಲರೂ ಇವತ್ತು ಬೇಗ ಎದ್ದು ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಜೋಡಿಸ್ಕೊಂಡಿದ್ರು. ಅಗ್ನಿಹೋತ್ರ ಹವನ ಎಲ್ಲ ಆದಮೇಲೆ ನಾವೆಲ್ಲರೂ ಸೂರ್ಯ ನಮಸ್ಕಾರ ಮಾಡ್ಲಿಕ್ಕೆ ಸಿದ್ಧರಾಗ್ತೀವಿ. 108 ಸೂರ್ಯ ನಮಸ್ಕಾರ ರೀ. ಯಾಕಂದ್ರೆ ಸೂರ್ಯ ನಮಸ್ಕಾರ 12 ಸೂರ್ಯ ನಮಸ್ಕಾರ ಮಾಡೋದ್ರಾಗ ಎಲ್ಲ ಬೆವರು ಇಳಿದು ಹೋಗಿರ್ತೈತ್ರಿ. ಅಂಥದ್ರಾಗ 108 ಸೂರ್ಯ ನಮಸ್ಕಾರ. ಮತ್ತು ಇದ್ರ ಎಲ್ಲ ವಯಸ್ಸದವ್ರನ್ನ ಇದ್ರಿ, ಗಂಡ್ಮಕ್ಳು ಹೆಣ್ಮಕ್ಳು ಸಣ್ಣರ್ಲಿಂತ ಹಿಡ್ಕೊಂಡು ದೊಡ್ಡವ್ರ ಮಟ್ಟ ಇದ್ರಿ. ಸೂರ್ಯ ಉಪಾಸನಾ ಮಂತ್ರವನ್ನು ಎಲ್ಲರೂ ಮೊದಲೇ ಹೇಳಿ ನಾವು ಮತ್ತು ಒಂದೇ ಸೆಟ್ ಸ್ಟಾರ್ಟ್ ಮಾಡಿದ್ವಿ. ಅದೇ ರೀತಿ ಒಬ್ಬೊಬ್ಬರೇ ಒಂದೊಂದು ಸೆಟ್ ಮಾಡಿಸ್ತಾ ಇದ್ದರು. ಆ ರೀತಿ ಹಗರ್ಕ ಮಾಡ್ತಾ ನಡಬರ್ಕ ಕೊಂಚ 1 ನಿಮಿಷ 2 ನಿಮಿಷ ವಿಶ್ರಾಂತಿಯನ್ನು ತೊಗೊತಾ ಧೈರ್ಯ ಇಟ್ಕೊಂಡು ಎಲ್ಲರೂ 108 ಸೂರ್ಯ ನಮಸ್ಕಾರ ಮಾಡಿದ್ದಾರೆ ರೀ. ನೋಡಿರಿ, ವೀರನಾರಾಯಣ ಗುಡಿ ಗದಗಿಂದ ನೋಡ್ರಿ ಅಲ್ಲಿ ಎಷ್ಟು ಜನ ಕಾಣ್ತಾ ಇದ್ದಾರೆ. ಎಲ್ಲರೂ SPYSS ಸಂಘದಿಂತ್ರನ ಅದಾರ ರೀ. ಬೆಟಗೇರಿ ಶಾಖೆ, ಗದಗ ಶಾಖೆ, ಗದಗಿನ ಬಹಳಷ್ಟು ಭಾಗದಾಗ SPYSS ದವ್ರದ್ದು ಶಾಖೆಗಳು ಅದಾವ್ರಿ. ಅಲ್ಲಿ ಉಚಿತವಾಗಿ ಯೋಗಾಭ್ಯಾಸವನ್ನು ಕಲಿಸಿಕೊಡಲಾಗ್ತದೆ. ಯೋಗಾಭ್ಯಾಸ, ಮೆಡಿಟೇಷನ್ನು, ಭಜನೆ ಎಲ್ಲ ಮಾಡಿಸ್ಲಾಗ್ತದೆ ರೀ. ಮತ್ತು ಎಲ್ಲ ಒಳ್ಳೆಯ ಆಚರಣೆಯನ್ನು ಕೂಡ ಕಲಿಸಿಕೊಡ್ಲಾಗ್ತೈತೆ ರೀ. ಸೊ ನೋಡ್ರಿ, ಮಾಡ್ತಾ ಕತ್ಲೆ ನಂತರ ಯಾವಾಗ ಬೆಳಗ್ಗೆ ಹರಿತಾನೆ ಅಂತ ಗೊತ್ತಾಗಲಿಲ್ಲ. ಇನ್ನಾದರೂ ಸೂರ್ಯ ನಮಸ್ಕಾರ 108 ಹಾಕೇ ಇಲ್ಲ. ಇನ್ನಾದ್ರೂ ಇನ್ನೂ ಸ್ವಲ್ಪ ಹೊತ್ತಿಗೆ ಎಲ್ಲ ಮುಗ್ದು ಹೋಗ್ತು. ಇದೆಲ್ಲ ಆದಮೇಲೆ ಭಜನೆ ಇರ್ತೈತಿ ರೀ, ಗೀತೆ ಇರ್ತೈತಿ. ಅದಾದಮೇಲೆ ಅಮೃತ ವಚನ, ಪಂಚಾಂಗ ಪಾಠ ನಾನೇ ಮಾಡಿದ್ದು. ಮತ್ತು ಅದಾದಮೇಲೆ ಇವತ್ತಿಗೆ ಫಂಕ್ಷನ್ನಿಗೆ ಅತಿಥಿಗಳು ಯಾರು ಬಂದಿದ್ರು ನೋಡ್ರಿ, ಅವ್ರದ್ದೆಲ್ಲ ಪರಿಚಯ ಮಾಡಿಕೊಡಲಾಯಿತು. ಅದಾದಮೇಲೆ ಪ್ರಸಾದ ಸೇವನೆ ಕೂಡ ಮಾಡಲಾಯಿತು. ಪ್ರಸಾದಾಗ ಬಾಳೆಹಣ್ಣಿನ ಶೇಖರಣೆ ಇತ್ತು ರೀ. ಮತ್ತು ಒಬ್ಬರು ಅಕ್ಕವರು ರವದ್ದು ಉಂಡೆ ಮಾಡ್ಕೊಂಬಂದಿದ್ರಿ. ಉಂಡೆ ಮಾತ್ರ ಭಾಳ ಮಸ್ತಾಗಿದ್ವು ರೀ. ಅದನ್ನೆಲ್ಲ ಸೇವನೆ ಮಾಡಿದ್ವಿ. ಸೇವನೆ ಮಾಡಾದ್ಮೇಲೆ ಇಲ್ಲಿ ನೋಡ್ರಿ, ಎಲ್ಲರೀಗ ಸೂರ್ಯ ನಮಸ್ಕಾರ ಆದಮೇಲೆ ವಿಶ್ರಾಂತಿ ಮಾಡ್ತಾಯಿದ್ದಾರೆ. ಅಮೃತಾಸನ ಅಂತಾರೆ. ಅಮೃತಾಸನ ಶವಾಸನ ಅನ್ಬೋದು. ಅಂದರೆ ಬಾಡಿಗೆ ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದಾರೆ ರೀ. ಮಾಡಿ ಎಲ್ಲ ಆಸನಗಳನ್ನು ಬಾಡಿ ದಣದಿರ್ತೈತಿ. ಅದಕ್ಕೆ ಈಗ ಅಮೃತಾಸನವನ್ನು ಮಾಡ್ತಾ ಇದ್ದಾರೆ. ಬಾಡಿ ರಿಲ್ಯಾಕ್ಸ್ ಮಾಡ್ಕೊತಾ ಇದ್ದಾರೆ. ಸೊ ಎಲ್ಲ ಪ್ರಸಾದ ಸೇವನೆ ನೋಡ್ರಿ, ಅಕ್ಕರೆಲ್ಲರೂ ಪ್ರಸಾದ ಇಟ್ಕೊಂಡು ಕೊಡ್ತಾ ಇದ್ದಾರೆ. ನಾನು ಕೂಡ ಪ್ರಸಾದ ಎಲ್ಲರಿಗೆ ಹಂಚಿದೆ ರೀ. ಮತ್ತು ಲಾಸ್ಟಿಗೆ ಗ್ರೂಪ್ ಫೋಟೋ ತೊಗೊಂಡ್ವಿ, ವೀರನಾರಾಯಣ ಗುಡಿ ದರ್ಶನ ಮಾಡ್ಕೊಂಡ್ವಿ. ಲಾಸ್ಟಿಗೆ ಎಲ್ಲರೂ ಒಬ್ರಿಗೊಬ್ರು ಮಾತಾಡಿಸಿ ತಮ್ಮ ಮನೆಗೆ ಹೋದ್ವಿ ರೀ. ಇದು ನೋಡಿರಿ ನಮ್ಮ ಅತಿಥಿಗಳು ಈ ಫಂಕ್ಷನಿಗೆ. ಸೊ ಇದು SPYSS ವಿಶೇಷತೆ ಏನಪ್ಪ ಅಂದರೆ, ನಿಮ್ಮದು ಎಕ್ಸ್ಟ್ರಾ ಟೈಮ್ ಏನು ಕೇಳಂಗಿಲ್ಲ ರೀ. ಬೆಳಗ್ಗಿನ ಹೊತ್ತು ಅಷ್ಟೇ ನೀವು 1-2 ತಾಸು ಎಕ್ಸ್ಟ್ರಾ ಲಘುನ ಹೇಳ್ಬೇಕಾಗ್ತೈತಿ. ಲಘುನ ಎದ್ದು ಇವ್ರದ್ದು ಏನು ಚಟುವಟಿಕೆ ಯೋಗ ಎಲ್ಲ ಇರ್ತವೆ ರೀ, ಅದಕ್ಕೆ ನೀವು
ಬಂದು ಜೋಡಿಸ್ಕೊಂಡ್ರೆ ಮತ್ತು ಹೊಳ್ಳೆ ನಿಮ್ಮ ಕೆಲಸಕ್ಕೆ ನೀವು ಹೋಗ್ಬೋದು. ನಿಮ್ಮ ಕೆಲಸಕ್ಕೆ ಯಾವುದೇ ರೀತಿ ಅಡ್ಡ ಆಗಂಗಿಲ್ಲ ರೀ. ನಿಮ್ಮ ಕೆಲಸ ಬಿಟ್ಟು ಇದನ್ನೆಲ್ಲ ಮಾಡಿರಿ ಅಂತ ಈಗ ಒಟ್ಟ ಏನು ಹೇಳ್ಕೊಡಂಗಿಲ್ಲ. ಕಾರ್ಯಕ್ರಮ ಕೂಡ ಎಲ್ಲ ಬೆಳಿಗ್ಗೆ ಮುಂಜಾನೆ ಇರ್ತವೆ. ಸೊ ನಿಮ್ಗೆ ಯಾವುದು ಡೈಲಿ ರೂಟೀನ್ ಕೆಲಸ ಮಾಡಲಿಕ್ಕೂ ಏನೂ ಹಾನಿ ಆಗಂಗಿಲ್ಲ. ಯಾರದು ವಯಸ್ಸಾದರೂ ಸಣ್ಣ ಹುಡುಗರು ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ಬಂದು ಈ ಸಂಘಕ್ಕೆ ಸೇರ್ಕೋರಿ ಮತ್ತು ಯೋಗದ ಲಾಭವನ್ನು ಪಡ್ಕೋಬೇಕಂತ ನಿಮ್ಮೆಲ್ಲರಿಗೂ ಹೇಳ್ತೇನೆ ರೀ. ಇವತ್ತಿನ ಬ್ಲಾಗನ್ನು ಇಲ್ಲೇ ಮುಗಿಸೋಣ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ಬ್ಲಾಗ್ನಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.